ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನೆಲ್ಗೆ ಸ್ವಾಗತ. ಇವತ್ತು ಒಂದು ಒಳ್ಳೆ ರೆಸಿಪಿನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದೇನಂತಂದ್ರೆ ಮಸಾಲೆ ದೋಸೆ. ಫ್ರೆಂಡ್ಸ್, ಮಸಾಲೆ ದೋಸೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟವಾದಂತಹ ಮಸಾಲೆ ದೋಸೆ ಅಲ್ವಾ ಫ್ರೆಂಡ್ಸ್? ಹಂಗಾಗಿ ಮಸಾಲೆ ದೋಸೆ ರೆಸಿಪಿ, ಗರಿ ಗರಿಯಾಗಿರುವಂತಹ ಮಸಾಲೆ ದೋಸೆನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಎಲ್ಲರೂ ಮಾಡಿ ತಿನ್ನೋಣ. ಈಗ ಕಿಚನ್ಗೆ ಹೋಗಿ ರೆಸಿಪಿನ ನಾವು ಪ್ರಿಪೇರ್ ಮಾಡೋಣ. ಬನ್ನಿ ಫ್ರೆಂಡ್ಸ್. ಆಲೂಗಡ್ಡೆನ ನೋಡಿ ಸಿಪ್ಪೆ ತೆಗೆದು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರು ಹಾಕಿ ಒಲೆ ಮೇಲೆ ಇಟ್ಟು ಬೇಯಿಸ್ಕೊಳ್ಳೋಣ. ಮೊದಲು ಪಲ್ಯಕ್ಕೆ ಅದಕ್ಕೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕಿ ನಾವು ಒಂದು ಚೆನ್ನಾಗಿ 15 ನಿಮಿಷ ಬೇಯಿಸ್ಕೊಳ್ಳೋಣ. ಆಲೂಗಡ್ಡೆ ಆಫ್ ಫ್ಲೇಮ್ ಇಟ್ಕೊಂಡು ಒಂದು 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಆಲೂಗಡ್ಡೆ ಬೇಯೋಷ್ಟರಲ್ಲಿ ನಾವು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸಣ್ಣ ರವೆ, ಉಪ್ಪಿಟ್ಟು ರವೆ 1 ಕಪ್ಪನ್ನು ತೆಗೆದುಕೊಂಡಿದ್ದೀನಿ. ಮತ್ತು ಗೋಧಿ ಹಿಟ್ಟು 1 ಕಪ್ಪು ತೆಗೆದುಕೊಂಡಿದ್ದೀನಿ. ಇವೆರಡನ್ನು ನಾವು ನೀಟಾಗಿ ಮಿಕ್ಸ್ ಮಾಡೋಣ. ಮತ್ತು ಅದರ ಜೊತೆಗೆ ನೋಡಿ 2 ಸ್ಪೂನು ಸಕ್ಕರೆ, ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇವೆಷ್ಟೂ ಕೂಡ ನಾವು ಮಿಕ್ಸಿನಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಪುಡಿ ಮಾಡಿಕೊಂಡು ನುಣ್ಣಗೆ ಹಿಟ್ಟನ್ನು ಒಂದು ಬೌಲ್ಗೆ ತಗೊಂಡಿದ್ದೀನಿ. ಈಗ ಇದನ್ನು ನೀರು ಹಾಕಿ ನೀಟಾಗಿ ಕಲಿಸ್ಕೊಳ್ಳೋಣ. ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು, ಸ್ವಲ್ಪ ತೆಳ್ಳಗೆನೆ. ನೋಡಿ, ಹಿಟ್ಟನ್ನು ಈ ರೀತಿ ಈ ಕನ್ಸಿಸ್ಟೆಂಟ್ಗೆ ನೀವು ಕಲಿಸ್ಕೋಬೇಕಾಗುತ್ತೆ. ಗಂಟುಗಳಿಲ್ದಿರ ನೀಟಾಗಿ ಈ ಕನ್ಸಿಸ್ಟೆಂಟ್ಗೆ ಕಲಿಸ್ಕೊಂಬಿಡಿ. ಮಸಾಲೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ, ಗರಿ ಗರಿಯಾಗಿ. ಈಗ ಇದನ್ನು ಒಂದು ಪಕ್ಕಕ್ಕಿಡೋಣ. ಈಗ ನಾವು ಪಲ್ಯ ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಪಾನನ್ನಿಟ್ಟು ಅದಕ್ಕೆ ಒಂದು 2 ಸ್ಪೂನಷ್ಟು ಆಯಿಲನ್ನು ಹಾಕೋಣ. ಈಗ ಅದರ ಜೊತೆಗೆ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನು ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ. ಫ್ರೈ ಆಗಲಿ. ಸ್ವಲ್ಪ ಸಾಸಿವೆ ಕೂಡ ಸೇರಿಸ್ತಾ ಇದ್ದೀನಿ. 3 ಫ್ರೈ ಆಗಲಿ, ಒಂದು ಸ್ವಲ್ಪ ಫ್ರೈ ಆಗಲಿ. ಈಗ ಒಂದು ದಪ್ಪದಾದಂತಹ ಈರುಳ್ಳಿನ ಸಣ್ಣಕ್ಕೆ ಹಚ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇದೇ ಈರುಳ್ಳಿ ಜೊತೆಗೇ ಒಂದು 7 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಈ 2 ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಈರುಳ್ಳಿ, ಹಸಿಮೆಣಸಿನ್ಕಾಯಿ. ಆಲೂಗಡ್ಡೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀವಿ, ಅದರಿಂದ ಈರುಳ್ಳಿಗೆ ತಕ್ಕಷ್ಟು ಮಾತ್ರ ನಾವು ಉಪ್ಪನ್ನು ಸೇರಿಸೋಣ. ಈರುಳ್ಳಿ ಕೂಡ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ. ಈರುಳ್ಳಿ ನೋಡಿ ಈ ರೀತಿ ಫ್ರೈ ಆದಮೇಲೆ ಈಗ ಸ್ವಲ್ಪ ಅರಿಶಿನ, ನೋಡಿ ಒಂದು 1/4 ಸ್ಪೂನ್ಗಿಂತ ಕಡಿಮೆನೇ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿಯಲ್ಲಿ ಫ್ರೈ ಆದರೆ ಒಳ್ಳೆ ಘಮ ಕೊಡುತ್ತೆ, ಪಲ್ಯ ತುಂಬಾ ಟೇಸ್ಟ್ ಆಗಿರುತ್ತೆ. ಅದರಿಂದಾಗಿ ಅರಿಶಿನ ಹಾಕಬೇಕು. ಅರಿಶಿನದಲ್ಲಿ ಈರುಳ್ಳಿ 1 ನಿಮಿಷ ಫ್ರೈ ಆದಮೇಲೆ ನೋಡಿ ಆಲೂಗಡ್ಡೆ ಈ ರೀತಿ ಮ್ಯಾಶ್ ಮಾಡಿರೋದನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ನೀಟಾಗಿ ಕಲಸೋಣ. ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿರೋದನ್ನು ಹಾಕಿ ನೀಟಾಗಿ ಒಂದು ಅರ್ಧ ನಿಮಿಷ ಕಲಸೋಣ. ಯಾಕಂದರೆ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಕೂಡ ಪಲ್ಯಕ್ಕೆ ಒಳ್ಳೆ ಘಮ ಕೊಡುತ್ತೆ. ಪಲ್ಯ ರೆಡಿ ಆಯಿತು.
ಒಳ್ಳೆ ಟೇಸ್ಟು ಇರುತ್ತೆ, ಒಳ್ಳೆ ಘಮನೂ ಬರುತ್ತೆ. ನೋಡಿ ಈ ರೀತಿ ಸ್ಮೂತಾಗಿ ಇರಬೇಕು ಪಲ್ಯ. ಚೆನ್ನಾಗಿ ಆಲೂಗಡ್ಡೆ ಬೇಯಿಸಿದ್ರೆ ಸ್ಮೂತಾಗಿರುತ್ತೆ ಪಲ್ಯ. ಈಗ ಪಲ್ಯನ ಒಂದು ಕಡೆ ಇಡೋಣ. ಈಗ ಶೇಂಗಾ ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ ಕಾಯಿ ಇಷ್ಟು ಹಸಿ ಕೊಬ್ಬರಿ ತಗೊಂಡಿದ್ದೀನಿ, ಮತ್ತು ಮೂಲಂಗಿ, ಒಂದು ಮೂಲಂಗಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದರ ರ್ಯಾಡಿಶು, ಮತ್ತು 8 ಒಣಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ಇಷ್ಟು ಶುಂಠಿ, ಇಷ್ಟನ್ನು ನಾವು ನುಣ್ಣಗೆ ತರಿತರಿಯಾಗಿ ರುಬ್ಕೊಳ್ಳೋಣ. ಈಗ ಇದರ ಜೊತೆಗೆ ತರಿತರಿಯಾಗಿ ರುಬ್ಬಿರೋ ಜೊತೆಗೆ ನೋಡಿ ಶೇಂಗಾ ಹುರಿದು ಈ ರೀತಿ ಸಿಪ್ಪೆ ತೆಗೆದಿಟ್ಟುಕೊಂಡಿರೋದನ್ನು ನಾನು ಇಷ್ಟ ಹಾಕ್ತಾಯಿದ್ದೀನಿ. ಮತ್ತು 8 ಬೆಳ್ಳುಳ್ಳಿ ಹೆಸಲನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಸಿದು ಹಾಕ್ತಾಯಿದ್ದೀನಿ. ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಇಷ್ಟನ್ನು ಕೂಡ ನಾವು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ಈ ರೀತಿ ತರಿತರಿಯಾಗಿ, ಅಂದರೆ ಅಷ್ಟು ನುಣ್ಣಗೂ ಇರಬಾರ್ದು, ತರಿತರಿಯಾಗಿ ಸ್ವಲ್ಪ ರುಬ್ಕೊಂಡಾದ್ಮೇಲೆ ನೋಡಿ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥದ್ದು ಲಾಸ್ಟ್ನಲ್ಲಿ ಹಾಕಿ ಒಂದೇ ಒಂದು ರೌಂಡನ್ನು ಹಾಕೋಣ. ಆಯಿತು, ಚಟ್ನಿ ರೆಡಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ಇದಕ್ಕೆ ಒಗ್ಗರಣೆ ಕೊಡಬೇಕಾಗಿಲ್ಲ ಫ್ರೆಂಡ್ಸ್, ಚಟ್ನಿಗೆ ತುಂಬಾ ಟೇಸ್ಟಾಗಿರುತ್ತೆ. ಇಷ್ಟೇ, ಆಯಿತು ಚಟ್ನಿ. ಈಗ ಇದನ್ನು ಒಂದು ಕಡೆ ಇಡೋಣ. ಈಗ ಮತ್ತು ಒಂದು ಚಿಕ್ಕ ಜಾರನ್ನು ತೆಗೆದುಕೊಂಡು ಸ್ವಲ್ಪ ಹುರಿಗಡ್ಲೆನ ಹಾಕಿ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಮಿಕ್ಸಿನಲ್ಲಿ ಈ ರೀತಿ ಪುಡಿ ಮಾಡಿ ಇಟ್ಕೋಬೇಕು. ಇದೊಂದು ಕಡೆ ಇಡೋಣ. ಈಗ ಕಲಸಿಟ್ಟಿಕೊಂಡಿರುವಂತಹ ಹಿಟ್ಟಿಗೆ ನಾವು ದೋಸೆ ಹೋಯಕ್ಕೆ ಮುಂಚೆ ಸ್ವಲ್ಪ ಸೋಡಾನ ಹಾಕಿ, ಅಡುಗೆ ಸೋಡಾ ಕಲಿಸ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಹಾಕೋಣ, ನೀಟಾಗಿ ಕಲಿಸ್ಕೊಳ್ಳೋಣ. ಈಗ ದೋಸೆನ ಹಾಕೋಣ. ಸ್ಟವನ್ನು ಹಚ್ಕೊಂಡು ಸ್ವಲ್ಪ ನೀರನ್ನು ಚಿಮುಕಿಸಬೇಕು. ಅನಂತರ ಬಟ್ಟೆ ತಗೊಂಡು ಈ ರೀತಿ ಯಾವುದು ಬಟ್ಟೆಯಿಂದ ಹೊರಸ್ಬಿಡಬೇಕು. ನಂತರ ನೋಡಿ ಹಿಟ್ಟನ್ನು ತೆಗೆದುಕೊಂಡು ಸ್ವಲ್ಪ ಹಾಕ್ಕೊಂಡು ಈ ರೀತಿ ಹರಡಬೇಕಾಗತ್ತೆ. ಬೇಯಲಿ. ಈಗ ಈ ದೋಸೆ ಮೇಲೆ ಸ್ವಲ್ಪ ಹುರ್ಗಡ್ಲೆ ಪುಡಿನ ಉದುರಿಸೋಣ. ಜಾಸ್ತಿ ಬೇಡ, ಸ್ವಲ್ಪ ಟೇಸ್ಟ್ಗೋಸ್ಕರ ಉದುರಿಸೋದು. ಅನಂತರ ನೋಡಿ ಆಲೂಗಡ್ಡೆ ಪಲ್ಯ ನಿಮಗೆ ಎಷ್ಟು ಬೇಕೋ ಅಷ್ಟು ಮಧ್ಯದಲ್ಲಿ ಇಡಿ. ನಿಮಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟನ್ನು ಇಡಿ. ದೋಸೆ ಬೆಂದಾದ್ಮೇಲೆ ಸೈಡಲ್ಲಿ ಬಿಟ್ಕೊಂಡ್ಬಿಡುತ್ತೆ. ಆಗ ನೋಡಿ ಈ ರೀತಿ ಮಡಚ್ಕೊಳ್ತಾ ಬರಬೇಕು. ನೋಡಿ ಮಸಾಲೆ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ಳೋಣ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಸಾಲೆ ದೋಸೆ. ಈ ರೀತಿ ಎಲ್ಲ ದೋಸೆ ಮಾಡ್ಕೊಳ್ಳೋಣ. ಈಗ ಮತ್ತೊಂದು ದೋಸೆ ಹಾಕೋಣ. ಹಿಟ್ಟು ಗಟ್ಟಿ ಆದರೆ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ತೆಳ್ಳಗಿದ್ದರೇನೆ ದೋಸೆ ಚೆನ್ನಾಗಿ ಬರೋದು. ಈಗ ಹುರಿಗಡ್ಲೆ ಪುಡಿನ ಉದುರಿಸೋಣ. ಪಲ್ಯ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಡೋದು. ಈ ರೀತಿ ಎಲ್ಲ ದೋಸೆಗಳನ್ನು ನೀವು ಮಾಡ್ಕೋಬೇಕು. ನೋಡಿ ಸ್ವಲ್ಪ ಆಯಿಲ್ ಕೂಡ ಹಾಕ್ಬೋದು ಹಾಕೋರು. ಈಗ ಇದನ್ನು ದೋಸೆನ ಮಡಚೋಣ. ನೋಡಿ ಮಸಾಲೆ ದೋಸೆ